ಸಾಕಷ್ಟು ಸುದ್ದಿಗಳಿವೆ, ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದೇ ವಾರದಲ್ಲಿ ನಟಿ ರಚಿತಾ ರಾಮ್ ಅವರ ಮೇಲೆ ಎರಡೆರಡು ಆರೋಪಗಳು ಕೇಳಿ ಬಂದಿತ್ತು. ಒಂದು, ಸಂಜು ವೆಡ್ಸ್ ಟು ಗೀತಾ ಚಿತ್ರತಂಡದವರು ಫಿಲ್ಮ್ ಚೇಂಬರ್ಗೆ ಹೋಗಿ ಮಾಡಿದ್ದಂಥ ಆರೋಪ. ಇನ್ನೊಂದು ಕಡೆಯಲ್ಲಿ ನಿರ್ಮಾಪಕರು ಅಡ್ವಾನ್ಸ್ ತಗೊಂಡು, ರಚಿತಾ ರಾಮ್ ಅವರು ಅಡ್ವಾನ್ಸ್ ತಗೊಂಡು ಚಿತ್ರ ಮಾಡಿಲ್ಲ ಎನ್ನುವಂಥ ಎರಡು ಆರೋಪ. ಈ ಎರಡೂ ಆರೋಪಗಳಿಗೂ ಕೂಡ ಕ್ಲಾರಿಟಿ ಕೊಡುವಂಥ ಕೆಲಸವನ್ನ ರಚಿತಾ ರಾಮ್ ಮಾಡಿದ್ದಾರೆ. ವಂಚನೆ ಆರೋಪಗಳಿಗೆ ನಟಿ ರಚಿತಾ ರಾಮ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನ್ನ ವಿರುದ್ಧ ನೀಡಿದ ಹೇಳಿಕೆಯಿಂದ ನೋವಾಗಿದೆ. ಹಣ ಪಡೆದು ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ತಪ್ಪೇ ಮಾಡಿಲ್ಲ, ಫ್ಯಾನ್ಸ್ಗಷ್ಟೇ ನನ್ನ ಸಾರಿ. ಸಂಜು ವೆಡ್ಸ್ ಗೀತಾ ಟು ಟೀಮ್ಗೆ ರಚಿತಾ ರಾಮ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಚಿತ್ರದ ಕೆಲಸವನ್ನ ಚೆನ್ನಾಗಿಯೇ ಮಾಡಿದ್ದೇನೆ, ಇಷ್ಟು ದಿನ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡಿದ್ರು, ಈಗ ನನ್ನ ವಿರುದ್ಧ ಹೀಗೆಲ್ಲ ಹೇಳಿಕೆ ಕೊಡುವುದು ಸರಿಯಲ್ಲ. ನಿರ್ದೇಶಕ ನಾಯಕ ನಟನ ಆರೋಪಕ್ಕೆ ರಚಿತಾ ರಾಮ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಚಿತ್ರದ ಪ್ರಚಾರಕ್ಕೆ ಹೋಗದಂತೆ ನನ್ನನ್ನು ಮೊದಲು ತಡೆದಿದ್ರು, ಚಿತ್ರ ಬಿಡುಗಡೆಗೆ ಬೇರೆ ಬೇರೆ ಟೈಮ್ ಅನ್ನು ಕೂಡ ಫಿಕ್ಸ್ ಮಾಡಿದ್ರು, ನನ್ನ ಬೇರೆ ಸಿನಿಮಾ ಡೇಟ್ ಇತ್ತು, ಅದಕ್ಕೆ ನಾನು ಹೋಗಲಿಲ್ಲ ಅಂತ ಹೇಳಿ ಕ್ಲಾರಿಟಿ ಕೊಡುವಂತ ಕೆಲಸವನ್ನ ನಟಿ ರಚಿತಾ ರಾಮ್ ಅವರು ಮಾಡಿದ್ದಾರೆ. ಸಂಪತ್, ಒಂದು ದುರಂತ ಏನು ಅಂತ ಹೇಳಿದ್ರೆ ಆ ಚಿತ್ರದ ತಂಡದ ನಾಯಕಿ ಇವರೇನೆ. ಬಟ್ ಈಗ ಈ ಹಿಂದೆ ಕಳೆದ 2-3 ದಿನಗಳ ಹಿಂದೆನೇ ಫಿಲ್ಮ್ ಚೇಂಬರ್ಗೆ ನಿರ್ದೇಶಕರಾಗಿರುವಂಥ ನಾಗಶೇಖರ್ ಅವರು ಕೂಡ ದೂರನ್ನು ಕೊಡ್ತಾರೆ. ಸಿನಿಮಾದ ನಟಿ ಪ್ರಚಾರಕ್ಕೆ ಬರ್ತಾ ಇಲ್ಲ, ಸಿನಿಮಾ ಮುಗ್ದಾದ ನಂತರ ಮತ್ತು ಸಿನಿಮಾ ರಿಲೀಸ್ ಆದ ನಂತರವೂ ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ. ಸೊ ಈ ರೀತಿ ಘಟನೆ ಆದಾಗ ಸಹಜವಾಗಿ ಸಿನಿಮಾಗೆ ಹಿನ್ನಡೆ ಆಗುತ್ತೆ. ಬಟ್ ಇವತ್ತು ರಚಿತಾ ರಾಮ್ ಹೇಳ್ತಾ ಇರೋದು, ಹೇಳಿಕೆಯನ್ನು ನೋಡ್ತಾ ಇದ್ರೆ ಅವರೇ ಬೇಡ ಅಂತ ಹೇಳಿದರು, ಸೊ ಹಂಗಾಗಿ ನಾನು ಹೋಗ್ತಾ ಇಲ್ಲ ಅನ್ನೋದು. ಆದರೆ ಒಂದು, ಇವ್ರನ್ನ ನಂಬಿ ಸಿನಿಮಾ ಮಾಡಿರ್ತಾರೆ, ಇವ್ರದ್ದು ಏನೇ ಬೇರೆ ಬೇರೆ ಸೆಡ್ಯೂಲ್ ಇದ್ರೂ ಕೂಡ ಆ ಸಿನಿಮಾ ಪ್ರಚಾರ ಅಂತ ಬಂದಾಗ ಹೋಗಬೇಕಾಗತ್ತೆ. ಆ ಕೆಲಸವನ್ನು ರಚಿತಾ ರಾಮ್ ಮಾಡಿಲ್ಲ ಅನ್ನೋದು ಒಂದು ಆರೋಪವನ್ನು ಮಾಡಿದರು ಸಿನಿಮಾದ ನಿರ್ದೇಶಕರು ನಾಗಶೇಖರ್ ಅವರು. ಸೊ ಪ್ರಮುಖವಾಗಿ ನಾಯಕಿಯಾಗಿ ನಟಿಸಿದ್ರು ಕೂಡ ಬಿಡುಗಡೆ ಆಗುವ ಮುನ್ನ ನಂತರ ಸಂಜು ವೆಡ್ಸ್ ಗೀತಾ ಸಿನಿಮಾ ಏನಿದೆಯಲ್ಲ ಆ ಪ್ರಚಾರಕ್ಕೆ ಬಂದಿಲ್ಲ ಅನ್ನೋದು. ಸೊ ನಟಿಯ ನಡೆಯ ವಿರುದ್ಧ ಚಿತ್ರತಂಡ ತಿರುಗಿ ಬಿದ್ದಿದ್ದು. ಸೊ ನಾವು ಇಂಥ ಕಲಾವಿದರಿಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲು ಬೇಕು ಅಂಥೇಳಿ, ಅಂದರೆ ಈ ರೀತಿ ಆದಾಗ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಫಿಲ್ಮ್ ಚೇಂಬರ್ಗೆ ದೂರನ್ನು ಕೊಡ್ತಾರೆ. ಸೊ ನಮ್ಮ ಸಿನಿಮಾ ಪ್ರಚಾರಕ್ಕೆ ರಚಿತಾ ರಾಮ್ ಒಂಚೂರು ಬೆಂಬಲವನ್ನು ಕೊಡ್ತಾ ಇಲ್ಲ ಅಂಥೇಳಿ ಬೇಸರವನ್ನು ಹೊರಹಾಕ್ತಾರೆ. ರಾಕ್ ಲೈನ್ ವೆಂಕಟೇಶ್ ಅವರು ಕೂಡ ಮನವೊಲಿಸಲು ಪ್ರಯತ್ನ ಮಾಡಿದರೂ ಕೂಡ ರಚಿತಾ ರಾಮ್ ಒಪ್ಪಿಲ್ಲ ಅನ್ನುವಂಥದ್ದು ನಿರ್ದೇಶಕರ ವಾದ ಆಗುತ್ತೆ. ಎಸ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಮತ್ತೊಂದು ಚಿತ್ರಕ್ಕಾಗಿ ನಟಿ ರಚಿತಾ ರಾಮ್ ಅವರು 13 ಲಕ್ಷ ರೂಪಾಯಿ ಸಂಭಾವನೆಯನ್ನ ಅಡ್ವಾನ್ಸ್ ರೂಪದಲ್ಲಿ ತೆಗೆದುಕೊಂಡಿದ್ದಾರೆ. ಅವರ ಓವರ್ ಆಲ್ ಪ್ಯಾಕೇಜ್ ಬೇರೆ, ಆದರೆ 13 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ತಗೊಂಡು ಚಿತ್ರದ ಚಿತ್ರೀಕರಣಕ್ಕೆ ಬಂದಿಲ್ಲ, ಅವರಿಂದ ಚಿತ್ರ ಅರ್ಧಕ್ಕೆ ನಿಂತೋಯ್ತು ಅಂತೇಳಿ ನಿರ್ಮಾಪಕರೊಬ್ಬರು ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈ ವಿಚಾರಕ್ಕೂ ಸಂಬಂಧಿಸಿದಂತೆ ರಚಿತಾ ರಾಮ್ ಅವರು ಮಾತನಾಡಿದ್ರು. ಆ ವಿಚಾರ ಈಗ ಫಿಲ್ಮ್ ಚೇಂಬರ್ನಲ್ಲಿ ಕಂಪ್ಲೇಂಟ್ ಆಗಿರೋದ್ರಿಂದ ಈ ವಿವಾದ ಏನಿದೆ, ಈ ಸುದ್ದಿ ಏನು ಹರಿದಾಡ್ತಾ ಇದೆ, ಇದರ ಬಗ್ಗೆ ಸಾರಾ ಗೋವಿಂದ್ ಅವರು ನೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ನಾನು ಆ ವಿಚಾರದ ಕುರಿತಂತೆ ಮಾತನಾಡೋದಿಲ್ಲ, ಅವರ ಮಾತಿಗೆ ನಾನು ಗೌರವಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಂಜು ವೆಡ್ಸ್ ಗೀತಾ ಚಿತ್ರದ ವಿವಾದ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಕೂಡ ಗಮನಿಸಿದ್ರಿ. ಎಷ್ಟೆಲ್ಲ ಬೆಳವಣಿಗೆಗಳು ಸಂಜು ವೆಡ್ಸ್ ಗೀತಾ 2 ಚಿತ್ರದ ವಿಚಾರಕ್ಕೆ ಸಂಬಂಧಿಸಿದಂತ ಆಯಿತು. ಚಿತ್ರ ನಿರ್ಮಾಪಕರಾಗಿರ್ಬೋದು, ಚಿತ್ರ ನಾಯಕನಾಗಿರ್ಬೋದು, ಫಿಲ್ಮ್ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟರು. ಒಂದು ಕಡೆಯಲ್ಲಿ ಜಟಾಪಟಿ ಜೋರಾಗಿತ್ತು. ಕಾದು ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿ. ಸ್ಟಾರ್ಟ್ ವಿತ್ ಸಂಜು ವೆಡ್ಸ್ ಗೀತಾ 2. ನನ್ನ ತಂಡ ನಿರ್ಮಾಪಕರು, ನಿರ್ದೇಶಕರು ಹಾಗೆ ಹೀರೋ 3 ಜನ ಕೂಡ ಇತ್ತೀಚೆಗೆ ಹಲವಾರು ಪ್ರೆಸ್ ಮೀಟ್ಸ್ ಆಗಿರ್ಬೋದು, ಇಲ್ಲ 1-to-1 ಮೀಡಿಯಾ ಇಂಟ್ರಾಕ್ಷನ್ನಲ್ಲಿ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಯೂಸ್ ಮಾಡಿದಂಥ ಪದಗಳು, ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಸ್ ಎಲ್ಲ ಏನಿದೆಲ್ಲ, ಇಟ್ ಇಸ್ ವೆರಿ ಹರ್ಟಿಂಗ್. ಐ ಆಮ್ ವೆರಿ ಹರ್ಟ್. ನಂಗೆ ತುಂಬಾ ಬೇಜಾರಾಗಿದೆ ಆ್ಯಂಡ್ ವೆರಿ ಡಿಸಪಾಯಿಂಟಿಂಗ್. ಆ್ಯಂಡ್ ಅದು ನಾನು ಅಕ್ಸೆಪ್ಟೇ ಮಾಡ್ಕೊಳಕ್ಕಾಗದಿರೋಂಥ ಒಂದು ವಿಚಾರ. ನಾನು ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ, ಅವ್ರ 3 ಜನಕ್ಕೆ ಪ್ರಶ್ನೆ ಇಲ್ಲ, ನಿಮ್ಗಳಿಗೆ ಪ್ರಶ್ನೆ ಒಂದು. ಇದೇ ತಂಡದ ಜೊತೆ ನಾನು ಸಿನಿಮಾ ಮಾಡಿರ್ತೀನಿ 1.25 ವರ್ಷ. ಸಿನಿಮಾ ರಿಲೀಸ್ ಆಗುತ್ತೆ Jan 17th ರಿಲೀಸ್ ಆಗುತ್ತೆ, ಫಸ್ಟ್ ರಿಲೀಸ್ ಆಗುತ್ತೆ. ಹಲವಾರು ಪ್ರೆಸ್ ಮೀಟ್ಸ್, ಮಲ್ಟಿಪಲ್ ಪ್ರೆಸ್ ಮೀಟ್ಸ್ ಆ್ಯಂಡ್ 1-to-1 ಇಂಟ್ರಾಕ್ಷನ್ ವಿತ್ ಮೀಡಿಯಾ ಜೊತೆನೂ ನಡೆಯುತ್ತೆ. ಎಲ್ಲ ವೇದಿಕೆಗಳಲ್ಲಿ ನನ್ನ ಬಗ್ಗೆ ತುಂಬ ಒಳ್ಳೆ ಮಾತಾಡ್ತಾರೆ, ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಸಿಗುತ್ತೆ, ಅಪ್ರಿಸಿಯೇಷನ್ ಸಿಗುತ್ತೆ ನನ್ನ ಪರ್ಫಾರ್ಮೆನ್ಸ್ಗೆ, ನನ್ನ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್. ಇಲ್ಲ ನನ್ನ ತಂಡನೇ ಹೇಳಿದೆ ನನಗೆ, ಯು ಆರ್ ವೆರಿ ಸಪೋರ್ಟಿವ್, ತುಂಬ ಥ್ಯಾಂಕ್ಸ್ ನಮ್ಮ ಟೀಮ್ ಜೊತೆ ನೀವು ನಿಂತ್ಕೊಂಡಿದ್ದಕ್ಕೆ ಸಿನಿಮಾ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ಅಂತ ಹೇಳ್ತಾರೆ. ಆದರೆ ಅದೇ ನನ್ನ ತಂಡ ಇವತ್ತು ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದೆ. ನನಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ. ನನಗೆ ನನ್ನ ಪ್ರೆಸೆನ್ಸಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತನ್ನ ಅವತ್ತೇ ಆಡಬೇಕಿತ್ತು. ಯಾಕೆ ಆಡಲಿಲ್ಲ? ಯಾಕೆ ಅಷ್ಟು ಹೊಗಳಿದ್ರು? ಈಗ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ? ವೈ?
ನನಗೆ ಹೇಳ್ತಾರೆ ಸುಳ್ಳು ನಾಟಕ. ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು, ನಾಟಕ ಮಾಡ್ತಿರೋರು ಯಾರು? ನಾವು ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಂಜು ವಿತ್ ಗೀತಾ 2 ಸಿನಿಮಾ ನನ್ನ ಶೂಟಿಂಗ್ ನಡೀತಿರುತ್ತೆ. ನನ್ನ ಇನ್ನೊಂದು ಸಿನಿಮಾ ರಿಲೀಸಿಗೆ ರೆಡಿ ಇರುತ್ತೆ. ನನ್ನ ಇಡೀ ಚಿತ್ರತಂಡ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಪ್ರತಿಯೊಬ್ಬರು, ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಡೈರೆಕ್ಟರ್ ಆಗಿರ್ಬೋದು, ನನಗೆ ಕಾಲ್ ಮಾಡ್ತಿರ್ತಾರೆ, ನನ್ನ ಮ್ಯಾನೇಜರ್ಗಳು ಕಾಲ್ ಮಾಡ್ತಿರ್ತಾರೆ, ಒಂದು ದಿನ ಪ್ರಮೋಷನ್ಗೆ ನಮಗೆ ಟೈಮ್ ಕೊಡಿ ಅಂತ. ನಾನು ನಾಕ್ಷಿಕ ಸರ್ಗೆ ಆ್ಯಂಡ್ ಕಿಟ್ಟಿ ಅವ್ರಿಗೆ, ಹಾಗೆ ನನ್ನ ಆ್ಯಕ್ಚುಲಿ ನಾನು ಟು ಬಿ ವೆರಿ ಆನೆಸ್ಟ್ ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತೇ ಆಡ್ತಿರ್ಲಿಲ್ಲ, ಇವರಿಬ್ಬರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದೆ. ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ಗೆ ಹೋಗಕ್ಕೆ ಬಿಡಲಿಲ್ಲ. ಫಸ್ಟ್ ಐ ಸ್ಟಾರ್ಟ್